ಈಗಾಗಲೇ ನಾವು ಆರಂಭದಲ್ಲಿ ಹೇಳ್ತಾ ಇದ್ದ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ನಿಮ್ಮ ಅಭಿಪ್ರಾಯಗಳಿಗೆ ನಾವು ಪ್ರಾಶಸ್ತ್ಯವನ್ನು ನೀಡ್ತೀವಿ, ಮನ್ನಣೆ ಕೊಡ್ತೀವಿ. ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ವಾಟ್ಸಪ್ ಮೆಸೇಜ್ ಮಾಡಿ, ಎಕ್ಸ್ ಖಾತೆಯಲ್ಲೂ ಅಭಿಪ್ರಾಯ ಹಂಚ್ಕೋಬಹುದು. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಜಯಣ್ಣ ಅಂತ ಹೇಳಿ. ಜಯಣ್ಣ ಅವರ ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಅಭಿಪ್ರಾಯ ಏನು ಸರ್? ಈಗ ರೈತರ ವಿರುದ್ಧ ಈ ರೀತಿ FIR ಆಗಿರುವಂಥದ್ದು, ಸರ್ಕಾರ ಏನು ಮಾಡಬೇಕು ಇಂಥ ಸಂದರ್ಭದಲ್ಲಿ, ಏನು ಹೇಳ್ತೀರಿ? ಸರ್ಕಾರ ಮಾಡಿರೋದೇ ತಪ್ಪು ಅಂತ. ಅವರು ಯಾವುದೇ ಅಧಿಕಾರಿ ಆಗಲಿ ರೈತರ ಜಮೀನಿಗೆ ನುಗ್ಗಬೇಕು, ಸರ್ವೆ ಮಾಡಬೇಕು ಅಂದರೆ ಅಕ್ಕಪಕ್ಕದವ್ರಿಗೆ ನೋಟಿಸ್ ಕೊಡ್ದಲೆ ಅವ್ರು ಸರ್ವೆ ಮಾಡಂಗೇ ಇಲ್ಲ. ಆಯ್ತಾ ಸರ್? ಅಂಥದ್ರಲ್ಲಿ ಇವರು ಏಕಾಏಕಿ ನುಗ್ಗಿ ಬಂದಾಗ ಜನ ಅವ್ರನ್ನ ಉರಿದುಂಬಿಸಿ ಕಿಚ್ಚೆಬ್ಬಿಸಿದಾಗ ಅವ್ರು ಗಲಾಟೆ ಮಾಡ್ದಲೇ ಇರ್ತಾರ? ಈಗ ಒಬ್ಬ ಅಧಿಕಾರಿ ಅಂದ್ರೆ, ಈಗ ರಾಜಕೀಯ ವ್ಯಕ್ತಿಗಳಲ್ಲೇ ಯಾರನ್ನ ಹೋದ್ರೆ ನಿನ್ಗೆ ವಾರಂಟ್ ಐತಾ, ಅದೈತಾ, ಇದೈತಾ, ನನ್ಗೆ ವಾರಂಟ್ ತಗಮ್ಮ ಅಂತಾರೆ. ಹಂಗೆ ರೈತರಿಗೆ ಏನ್ ಬೆಲೆ ಇಲ್ವಾ? ಅವ್ರ ಜಮೀನು ಏನ್ ಬೇಕಾದ್ರೂ ಮಾಡ್ಬೋದು ಅಂತಲ್ಲ. ಅಲ್ಲ ಸರಿನಾ? ಹೆಂಗೆ ಹೇಳಿ ಸರ್? ಅವರಿಗೆ ಸರ್ವೇರು ನೋಟಿಸ್ ಕೊಡದಲೆ ಸರ್ವೆ ಮಾಡಂಗೆ ಇಲ್ಲ. ಬಂದ್ರು ನಾವೇ ನಮ್ ಸರ್ವೆಗೆ ದುಡ್ಡು ಕಟ್ಟಿರು ಅಕ್ಕಪಕ್ಕದವ್ರಿಗೆ ನೋಟಿಸ್ ಕೊಡದಲೆ ಇದ್ರೆ ಅಳಿಯಲ್ಲಪ್ಪ, ಅವ್ರು ಗಲಾಟೆ ಮಾಡ್ತಾರೆ ಅಂತ ಹೋಗ್ತಾರೆ. ಅಂಥದ್ರಲ್ಲಿ ಸರ್ಕಾರ ಆಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತಲ್ಲ. ಅಲ್ಲ ಸರಿನಾ? ಹೆಂಗೆ ಹೇಳಿ ಸರ್? ಓಕೆ, ಥ್ಯಾಂಕ್ ಯು ಜಯಣ್ಣ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಅಮರೇಶ್ ಅಂತೇಳಿ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಅಮರೇಶಪ್ಪ ಅವರ ನಮಸ್ಕಾರ, ಬಳ್ಳಾರಿಂದ ಕರೆ ಮಾಡಿದಿರಿ. ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ನಮಗೆ. ನಮಸ್ಕಾರ ಸರ್, ನಿಮ್ಮ ಪಬ್ಲಿಸಿಟಿಗೆ ಮೊದಲೇ ನಮಸ್ಕಾರ. ಸರ್, ಇವರು ಕೇಸ್ ಹಾಕಿರಲ್ಲ ಸರ್ ರೈತರ ಮೇಲೆ, ಅವ್ರ ಕೈಯಲ್ಲಿ ಒಂದಾದ್ರೂ ಮಾರಕ ಅಸ್ತ್ರ ಇದೆ ಸರ್. ಪೊಲೀಸರಿಗೆ ಆಗ್ಲಿ ಒಂದ್ ಸರ್ಕಾರಕ್ಕಾಗ್ಲಿ ನಾಚಿಕೆ ಇರ್ಬೇಕು ಸರ್ ಅವ್ರಿಗೆ. ಅದಕ್ಕೊಂದು ಸಾಬೀತು ಪಡಿಸಕ ಸಾಕ್ಷಿ ಇರ್ಬೇಕು. ಮಾರಕಾಸ್ತ್ರ ಅಲ್ಲೇ ಮಾಡ್ತಾರಂತ ಹೇಳ್ತಾರಲ್ಲ ಸರ್. ರೈತರಂದ್ರೆ ಏನಂತ ತಿಳ್ಕೊಂಬಿಟ್ಟಾರ ಸರ್ ಅವ್ರು. ಪ್ರತಿಯೊಬ್ಬರು ರೈತರು ಅನ್ನ ಹಾಕ್ತಾರಂತ ಹೇಳ್ತಾರ ಮೇಲೆ ಕೇಸ್ ಹಾಕಕ್ ಮಾತ್ರ ಏನ್ ಬೇಕಾದ್ರೂ ಹಾಕ್ಬೋದೇನ್ ಸರ್? ಅವ್ರು ಬರ್ಕೋಬೇಕಂದ್ರೆ ಅವ್ರ ಏನಾದ್ರು ಬಡಿಬೋದ? ಅದೇ ನಿಮ್ ಪಬ್ಲಿಕ್ ಟಿವಿಗೆ ಹೇಳ್ತು ಸರ್, ನಿಮ್ಮಿಂದನೇ ಸ್ವಲ್ಪ ಜನಗಳು ಉಸಿರಾಡ್ತಾರಂತ ಹೇಳ್ಬೋದು ಸರ್ ನಾನು ಈ ವಿಚಾರದಲ್ಲಿ ಮಾತ್ರ. ಓಕೆ, ಥ್ಯಾಂಕ್ ಯು ಅಮರೇಶಪ್ಪ ಅವರೇ. ಬೆಂಗಳೂರಿನಿಂದ ರಾಮು ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್, ಏನ್ ಹೇಳ್ತೀರಿ? ಬಿಡದಿ ವಿಚಾರ ಆಗ್ತಿರುವ ಗಲಾಟೆ. ಬಿಡದಿ ಆಗ್ತಾ ಇರೋದು ನಮ್ಮ ಇವಾಗ ಏನಾಗಿದೆ ಅಂದ್ರೆ ಬೆಂಗಳೂರಿಗೆ ಪ್ರಯಾರ ನಗರ ಅದು. ಎಲ್ಲ ರೈತರೆಲ್ಲ ಸಹಕರಿಸ್ಬೇಕು. ಸಹಕರಿಸಿಲ್ಲ ಅಂದ್ರೆ ನಮ್ಮ ಬೆಂಗಳೂರಲ್ಲಿ IT-BT ಕಂಪನಿನೇ ಇರಲ್ಲ. ನೆಕ್ಸ್ಟ್ ಎಲ್ಲ ಓಡೋಗ್ಬಿಡ್ತಾರೆ. ಬೇರೆ ಹೈದರಾಬಾದು, ಚೆನ್ನೈ ಆ ಕಡೆ ಹೋಗ್ಬಿಡ್ತಾರೆ. ಬೆಂಗಳೂರಲ್ಲಿ ನಾವು ಸೌಲಭ್ಯ ಕೊಟ್ಟಿಲ್ಲ ಅಂದ್ರೆ, ಹಲೋ ಹೇಳಿ ಸರ್, ಆ ಬೆಂಗಳೂರಲ್ಲಿ ನಾವು ಸೌಲಭ್ಯ ಕೊಟ್ಟಿಲ್ಲ ಅಂದ್ರೆ ಯಾರು ಇರಲ್ಲ. ಇಲ್ಲಿ ಕಂಪನಿಗಳೆಲ್ಲ ಮುಚ್ಕೊಂಡು ಹೋಗ್ತಾರೆ. ನಾವು ಸೌಲಭ್ಯ ಕೊಡಬೇಕು, ಅವ್ರಿಗೆ ಅಭಿವೃದ್ಧಿ ಮಾಡಿಕೊಟ್ರೆ ನಮ್ಮ ಬೆಂಗಳೂರು ನಮ್ಮ ರಾಜಧಾನಿ ಉಳ್ಕೊಳ್ಳೋದು. ಇವಾಗ ರೈತರು ಅಂತಾರಲ್ಲ, ಅವರು ಕಾನೂನು ಪ್ರಕಾರ ಕೈ ಎತ್ತಿರೋದೇ ತಪ್ಪು. ಅದು ರಾಜಕೀಯವಾಗಿ ಅವರು ಪರ್ಕೆ ದೊಣ್ಣೆ ಪಾಪ ಅವ್ರ ಅಧಿಕಾರಿಗಳು ಯಾರೇ ಇರಲಿ ಆ ಜಾಗದಲ್ಲಿ ಅವ್ರ ಡ್ಯೂಟಿ ಅವ್ರು ಮಾಡೋಕೆ ಹೋಗಿದ್ದಾರೆ. ಅವ್ರಿಗೆ ಹೊಡೆಯೋದು ತಪ್ಪದು. ಕಾನೂನು ಕೈಗೆ ಎತ್ಕೊಳ್ಳೋದು ತಪ್ಪು ಮೊದಲನೇದು. ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬರು ಕರೆ ಮಾಡಿದ್ದಾರೆ, ರಮೇಶ್ ಅಂತೇಳಿ ಕೋಲಾರದಿಂದ. ರಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ರಮೇಶ್ ಅವರೇ. ಸರ್, ಯಾಕೋ ಇದು ಗೌರ್ಮೆಂಟ್ ಬಂದು ತುಂಬಾ ಬೇಜಾರಾಗ್ಬಿಟ್ಟಿದೆ ಸರ್ ಎಲ್ರಿಗೂ. ಒಂದ್ ಕಡೆಯಿಂದ ರೈತರಿಗೂ, ಅನ್ನದಾತರಿಗೂ, ನಮಗೂ, ಪಬ್ಲಿಕ್ಗೂ ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಸುಮ್ಮನೆ ಇವ್ರು ಯಾಕೆ ಈ ತರ FIR ಹಾಕೊಂಡು ಅವರು ಬಡ ಜೀವಗಳ ಮೇಲೆ ಇದ್ ಮಾಡ್ತಾ ಇದಾರೆ. ಅವ್ರಿಲ್ಲ ಅಂದ್ರೆ ನಾವೇ ಇಲ್ಲ, ಅನ್ನದಾತರಿಲ್ಲ ಅಂದ್ರೆ ನಾವೇ ಇಲ್ಲ. ಈಗ ಇವನ ಇಲ್ಲಿ ಸರ್, ಈಗ BJP ಇರ್ಲಿ, ಕಾಂಗ್ರೆಸ್ ಇರ್ಲಿ, ಗೌರ್ಮೆಂಟ್ ಇರ್ಲಿ, ಈ ಎಲ್ಲಾ MLAಗಳನ್ನ ಒಂದ್ ಕಿತ ಕಳಿಸ್ಬಿಡಿ ಸರ್ ಗ್ರೌಂಡ್ಗೆ. ಇವ್ರು ಒಂದ್ 6 ತಿಂಗಳಲ್ಲಿ ಅದೆಷ್ಟು ಭತ್ತ ಬೆಳಿತಾರ ನೋಡ್ಬೇಡ. ಇವ್ರನ್ನ ಬಿಟ್ಬಿಡ್ಬೇಕು. ಈಗ ಕಾನೂನಿನ ಪ್ರಕಾರ ಇವ್ರನ್ನ ಬಿಟ್ಟು ನೋಡಿಸ್ಬೇಕು. ಅವಾಗ ಇವ್ರು ಎಷ್ಟು ಕ್ವಿಂಟಾಲು ಎಷ್ಟು KG ತೆಗಿತಾರೋ ಗೊತ್ತಾಗ್ತದ. ಅವಾಗ ಅದ್ರ ಬವಣೆ, ಅದ್ರ ಬಾಧ್ಯತೆ ಏನಂತ ಗೊತ್ತಾಗ್ತದೆ ಅವ್ರಿಗೆ. ಒಂದ್ ಅಕ್ಕಿ ಕಾಳು ತೆಗಿಬೇಕಾದ್ರೆ 6 ತಿಂಗಳು ಬೇಕು. ಇವ್ರ ಕಾಲ್ ಮೇಲೆ ಕಾಲ್ ಹಾಕೊಂಡು ಎಲ್ಲರೂ ಆರಾಮಾಗಿ ಜಮ್ ಅಂತ ತಿಂತಾರೆ. ಬಟ್ ರೈತರಿಗೆ ನಷ್ಟ ಆದ್ರೆ ಯಾರು ಕೊಡಲ್ಲ, ಪರಿಹಾರ ಕೊಡಲ್ಲ. ಸತ್ರು ಬದುಕರು ಅವ್ರನ್ನ ಯಾರು ಕೇಳೋರೇ ಇಲ್ಲ. ಇವಾಗ ಅವ್ರನ್ನ ಸುಮ್ಮನೆ ಬಿಟ್ಬಿಡ್ಬೇಕು. ಅವ್ರ ಆಸ್ತಿ ಹಾಕೊಂಡು ಇವ್ರು ಏನ್ ಮಾಡ್ಬೇಕು? ಯಾವ ಪ್ರಪಂಚದಲ್ಲಿ ಏನು ಉದ್ಧಾರ ಆಗಿದೆ ಹೇಳ್ಬೇಕಂದ್ರೆ ನಮ್ಮ ಭಾರತೀಯ ಪ್ರಜೆಗಳ ಆರಾಮಾಗಿರೋದು. ಬೇರೆ ಕಡೆ ಎಲ್ಲ ಇಷ್ಟು ಫ್ರೀ ಆಗಿಲ್ಲ.
ಗಿದ್ದ ಭೀತಿ ಅದು ಇದು ಟೆರರಿಸ್ಟ್ ಎಲ್ಲ ಇಷ್ಟು ನಾವು ಚೆನ್ನಾಗಿದ್ರು ನಮ್ಮ ರೈತರ ಮೇಲೆ ಈ ತರ ದಬ್ಬಾಣಿಕೆ ಮಾಡ್ತಾ ಇರೋದು ಗೌರ್ಮೆಂಟ್ಗೆ ಇದು ಸರಿಯಾಗಿ ಬರೋದಿಲ್ಲ. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ. ಬೆಳಗಾವಿಯಿಂದ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ರಮೇಶ್ ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು ಸರ್? ನಂದು ಅಭಿಪ್ರಾಯ ಅಂದ್ರೆ ಸರ್, ಈ ಸರ್ಕಾರ ಅಂತಂದ್ರೆ ಸರ್ಕಾರಿ ನಮೂನೆ ದಬ್ಬಾಳಿಕೆ ಮಾಡ್ತಾ ಇದೆಯಲ್ಲ, ಇವರು ಸುಳ್ಳು ಕೇಸ್ ರೈತರ ಮೇಲೆ ಸುಳ್ಳು ಕೇಸ್ ಹಾಕ್ತಾ ಇದ್ದಾರೆ. ನಾವು ಅವ್ರ ಮೇಲೆ ಉಲ್ಟಾ ಕೇಸ್ ಹಾಕ್ಲಿಕ್ಕೆ ಬರೋದಿಲ್ಲ ಏನು ಸರ್? ಸುಮ್ಮನೆ ಸುಳ್ಳು ಕೇಸ್ ಹಾಕಿರ ಅದು ಕೋರ್ಟರ ಹೆಂಗೆ ಅದನ್ನ ತಗೊಂಡು ಇದನ್ನ ಮಾಡ್ತೈತ್ರಿ, ಅದನ್ನ ಕೋರ್ಟರ ಹೆಂಗ ಅದನ್ನ ಅಕ್ಸೆಪ್ಟ್ ಮಾಡ್ಕೋತೈತಿ ಅಂತ ಈಗ ನಮಗೊಂದು ಸಮಸ್ಯೆ. ಕೋರ್ಟ್ ಮೇಲೆ ವಿಶ್ವಾಸ ಹೋಗ್ತಾ ಇದೆ ನಮ್ಗೆ. ಈಗ ಇವ್ರು ಸುಳ್ಳು ಕೇಸ್ ಇವ್ರು ಹಾಕಿದ್ದನ್ನ ಅದನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಇವ್ರಿಗೆ ಬರುದಿಲ್ಲ ಅವ್ರಿಗೆ. ರಿಯಲಿ ಕೇಸ್ ಇತ್ತಂತಂದ್ರೆ ಅದಕ್ಕೆ ಸಾಕ್ಷಿ ಆಧಾರ ಇತ್ತಂದ್ರೆ ಇದನ್ನ ಮಾಡ್ಬೋದು. ಇವರು ಯಾರ ಮೇಲೆ ಸಿಡೈತಿ ಅವ್ರ ಮೇಲೆ ಕೇಸ್ ಹಾಕಿ ರೈತರ ಮೇಲೆ ಈ ಟೈಪ್ ಮಾಡ್ಲಿಕ್ಕೆ ಅಂದ್ರೆ ಇಡೀ ರಾಜ್ಯಾದ್ಯಂತ ಮಂದಿ ಎಲ್ಲ ನಾವು ಸ್ಟ್ರೈಕ್ ಹೇಳುವಂತ ಚಾನ್ಸಸ್ ಇದೆ ಈಗ. ಈ ಪಾಪ ಅವ್ರ ರೈತ ಮಹಿಳೆಯರು ಒಂದಿಬ್ರು ರೈತ ಮಹಿಳೆಯರು ಮುಂದ್ ಬಂದ್ ಪೊರ್ಕೆ ಹಿಡ್ಕೊಂಡು ಇದನ್ನ ಮಾಡಿದ್ರೆ ಅದ್ರ ಮೇಲೆ ಕೊಲೆ ಕೇಸ್ ಹಾಕಿದಾರೆ. ಅದ್ರ ಪೊರ್ಕೆಲೆ ಕೊಲೆ ಕೇಸ್ ಸ್ಟ್ಯಾಂಡ್ ಆಗುತ್ತಾ? ಅಷ್ಟು ಈಗ ಗೌರ್ಮೆಂಟಿಗೆ ಅಷ್ಟು ನಾಲೆಜ್ ಇಲ್ಲದೆ ಇವ್ರು ಎಂತ ಆಡಳಿತ ನಡೆಸ್ತಿದ್ದಾರೆ. ಇಲ್ಲಿ ನಮ್ಮ ಜನ ಎಲ್ಲ ರೊಚ್ಚಿಗಳು ಪರಿಸ್ಥಿತಿ ಐತ್ರಿ ಈಗ. ಇಲ್ಲಿ ಎಂತ ವಿಚಿತ್ರ ಸರ್ಕಾರ ನಡೆಸ್ತಾ ಇದ್ದಾರೆ ಇವರು. ಈಗ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಅದನ್ನ ಉಳಿಸ್ಕೊಂಡು ಹೆಸರು ಉಳಿಸ್ಕೊಂಡು ಇದು ಸರಿಯಾಗಿ ಸರ್ಕಾರ ನಡೆಸೋದು ಬಿಟ್ಟು ಇಂಥ ಹೊಲಸ ಸರ್ಕಾರ ನಡೆಸ್ತಾ ಇದ್ದಾರೆ. ಜನ ಎಲ್ಲ ದಂಗೆ ಇರೋ ಚಾನ್ಸಸ್ ಇದೆ ಈಗ. ಡುಪ್ಲಿಕೇಟ್ ವೋಟ್ ಹಾಕಿಸ್ಕೊಂಡು ಎಲ್ಲ ಆರಿಸಿ ಬಂದಿದ್ದಾರೆ ಈಗ ಆಲ್ರೆಡಿ ಹಿಂದಕ್ಕೆ. ನಮ್ಮ ಕನ್ನಡ ನಾವು ನೋಡಿದೀವಿ ಅವಾಗ. ಅದ ಈಗ ಬೇರೆ ದಾರಿ ಹಿಡಿದ ಈಗ ಸದ್ಯಕ್ಕೆ ಅವಕಾಶ ಸಿಕ್ಕದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಂಡು ಕೆಲಸ ಸಾಮಾನ್ಯ ಜನರಿಗೆ ಮುಟ್ಟುವಂತ ಕೆಲಸಗಳನ್ನು ಮಾಡಿದ್ರು ಅಂತಂದ್ರೆ ಇವರು ನೆಕ್ಸ್ಟ್ ಆರಿಸಿ ಬರ್ತಾರೆ. ಇವ್ರು ಅವ್ರ ರೊಕ್ಕ ಕೊಡೋದು ಬೇಡ್ರಿ ಇವರು, ಮತ್ತೆ ಜನರಿಗೆ ಅವ್ರಿಗೆ ಆಸೆ ತೋರಿಸೋದನ್ನು ಬೇಡ. ರಿಯಲಿ ಕೆಲಸ ಮಾಡಿದ್ರೆ ರಾಜ್ಯ ಬರತಾರ. ಈ ಜನ ವಿರೋಧಿ ಸರ್ಕಾರ ಐತೆ ಅಂತ ಹೇಳಿ ನಮಗ ಅನ್ಸ್ತಾ ಇದೆ ಈಗ. ಅಷ್ಟು ವಿರೋಧದ ಮೇಲೆ ಯಾಕೆ ಭೂಮಿ ತಗೋಬೇಕ್ರಿ? ಅದನ್ನೇ ಮಾಡ್ಬೇಕಂತ ಹೇಳಿ ಯಾಕೆ ಇದನ್ನ ಮಾಡ್ಬೇಕು? ಇವ್ರಿಗೆ ಡಿ ಕೆ ಶಿವಕುಮಾರ್ ಅಷ್ಟ ಒಂದು ಸಣ್ಣ ನಾಲೆಜ್ ಐತಿ ಇಲ್ಲೇನ್ರಿ ಅಂತ ಹೇಳಿ ಜನರಿಗೆ ಸ್ವಲ್ಪ ಇದಾಗ್ತಾ ಇದೆ. ಮತ್ತೆ ಈಗ ಅದು ಕೇಸ್ ಕೋರ್ಟ್ ಇದು ಈ ಟೈಪ್ ಕೇಸ್ ಹಾಕಿದ್ರೆ ಕೋರ್ಟ್ ನಲ್ಲಿ ಯಾವ ತರ ಅದಕ್ಕೆ ಇದನ್ನ ರೈತರು ಹೋರಾಡ್ಬೇಕ್ರಿ ಈ ಟೈಪ್ ಅಂತ ಹೇಳಿ ಸ್ವಲ್ಪ ನಮಗೂ ನೋವು ಆಗ್ತಾ ಇದೆ ಸರ್. ಓಕೆ, ಫೈನ್, ಥ್ಯಾಂಕ್ ಯು. ಮತ್ತೊಬ್ರು ಕರೆಯಲಿದ್ದಾರೆ, ಶ್ರೀನಿವಾಸ್ ಅಂತೇಳಿ ಬೆಂಗಳೂರಿಂದ. ಶ್ರೀನಿವಾಸ್ ಅವರೇ ನಮಸ್ಕಾರ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸರ್ ನಮಸ್ಕಾರ. ರೈತ ಮೇಲೆ ಕೇಸ್ ಹಾಕಿದೆ ದೊಡ್ಡ ತಪ್ಪಾಗಿದೆ ಸರ್ ಈ ಸರ್ಕಾರದ್ದು. ಯಾಕಂದ್ರೆ ರೈತರ ಬೆನ್ನೆಲುಬು ಅಂತ ಹೇಳ್ಬಿಟ್ಟು ರೈತರ ಮೇಲೇನೆ ಈ ತರ ದೌರ್ಜನ್ಯ ಮಾಡ್ತಾರೆ. ಈಗ ಅದ್ಯಾರು ಹೇಳ್ತಾರೆ ITBT ಎಲ್ಲ ಹೋಗ್ಬಿಡ್ತು ಅಂತ. ITBT ಅವ್ರಿಗೆ ಅನ್ನ ಕೊಡೋದು ಯಾರು ಸರ್? ಅನ್ನ ಯಾರು ಕೊಡ್ತಾರೆ ಸರ್? ITBT ಅವರು ಅವ್ರಿಗೆ ಅನ್ನ ಯಾರು ಕೊಡೋದು? ರೈತರು ತಾನೆ. ರೈತರು ದುಡಿದ್ರೆ ಅಲ್ಲ ಸರ್ ಅನ್ನ. ಅವ್ರಿಗನ್ನ ಕೈ ಕಟ್ಟಾಕ್ಬಿಟ್ರೆ ಅನ್ನ ಕೊಡೋರು ಯಾರು? ಗಾಂಧೀಜಿಯವರು ಹೇಳ್ತಾ ಇದ್ರು ರೈತರ ಬೆನ್ನೆಲುಬು ಅಂತ ಹೇಳ್ಬಿಟ್ಟು. ಇವರು ರೈತರು ಬೆನ್ನು ಮುರಿತಾ ಇದಾರಲ್ಲ, ಇದು ತಪ್ಪು ಸರ್. ದಯವಿಟ್ಟು ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಸರ್ ನಾವು. ಪೊಲೀಸರು ಅಮಾಯಕ ರೈತರ ಮೇಲೂ ಕೂಡ ಕೇಸ್ ದಾಖಲಿಸಿದ್ದಾರೆ ಅನ್ನುವಂತಹ ವಿಚಾರವನ್ನ ರೈತ ರವಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ತಿಳಿಸಿದ್ದಾರೆ. ನೋಡೋಣ. ಸರ್ವೆಗೆ ಬಂದಂಥ ಅಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡಿದ್ರು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಕೆಲ ರೈತರ ಮೇಲೆ ಪ್ರಕರಣ ದಾಖಲಾಗಿದೆ. ಅದರಲ್ಲಿ A3 ಆರೋಪಿ ಅಲ್ಲ ಸರ್, ತಾವು A3 ಆರೋಪಿ ನನ್ನ ಜೊತೆಲಿದ್ದಾರೆ. ತಮ್ಮ ಹೆಸರು ಸರ್? ಕೃಷ್ಣ ಅಂತ ಸರ್. ಕೃಷ್ಣ ಅವರೇ, ತಮ್ಮ ಮೇಲೆ ಏನೇನು ಸೆಕ್ಷನ್ ಹಾಕಿದ್ದಾರೆ ತಮಗೇನಾದರೂ ಮಾಹಿತಿ ಇದೆಯಾ? ಅದೇ ಸರ್, ಅಟೆಂಪ್ಟ್ ಆಫ್ ಮಾಡೋ ಕೇಸ್ ಹಾಕಿದ್ದಾರೆ. ಯಾಕಂದ್ರೆ ಅವತ್ತು ಘಟನೆ ನಡೆಯೋ ದಿನ ನಾವು ಪೊರ್ಕೆ ಚಳುವಳಿ ಮಾಡಬೇಕು ಅಂತ ಬೈರ್ಮಂಗಲ ನಮ್ಮ ಧರಣಿ ಸ್ಥಳದಲ್ಲಿ ಕುಳಿತಿದ್ವು. ಎಲ್ಲರೂ ಕುಳಿತಿದ್ರು. ಆ್ಯಕ್ಚುಲಿ ನಾನು ಆ ಸ್ಥಳದಲ್ಲಿ ಇರಲಿಲ್ಲ, ನಾನು ರಾಮನಗರ ಹೋಗಿದ್ದೆ. ಅವರಿಗೆ ಪೊಲೀಸ್ನವರು ಸರ್ವೆಗೆ ಬಂದಿದ್ದಾರೆ, ಮಂಡಳಿ ಗ್ರಾಮಕ್ಕೆ ಏನು ಫೈನಲ್ ನೋಟಿಫಿಕೇಶನ್ ಆಗಿದೆಯಲ್ಲ ಆ ಗ್ರಾಮಕ್ಕೆ ಬಂದಿದ್ದಾರೆ ಅಂತ ಮಾಹಿತಿ ಸಿಕ್ಕಿದಾಗ ನಮ್ಮ ರೈತ ಮಹಿಳೆಯರೆಲ್ಲ ಅಲ್ಲಿಗೆ ಹೋಗ್ತಾರೆ ಸ್ಪಾಟ್ಗೆ. ಅಲ್ಲಿ ಆಗಾಗಲೇ ಪೊಲೀಸ್ ಅಧಿಕಾರಿಗಳು 100 ಜನ ಸೇರಿರ್ತಾರೆ, ಮತ್ತು ಸರ್ವೆ ಅಧಿಕಾರಿಗಳು JMC ಮಾಡೋದಕ್ಕೆ ಬಂದಿರ್ತಾರೆ. ನಮ್ಮ ರೈತ ಮಹಿಳೆಯರು ಯಾಕಂದರೆ ಇಲ್ಲಿ ಪೊರ್ಕೆ ಚಳುವಳಿ ಮಾಡೋಕ್ಕೆ ಬಂದಿರೋ ಆ ಪೊರ್ಕೆ ಕೈಯಲ್ಲಿರುತ್ತೆ, ಜೊತೆಲಿ ಪೊರ್ಕೆನೂ ಇದ್ದಾಗ ಅಲ್ಲಿ ಹೋಗ್ತಾರೆ, ಕೇಳ್ತಾರೆ ಅಧಿಕಾರಿಗಳನ್ನ. ಪೊಲೀಸ್ನವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾರೆ, ಸರ್ ದಯವಿಟ್ಟು ಯಾವುದೇ ಕಾರಣಕ್ಕೂ ಜಮೀನು ಸರ್ವೆ ಮಾಡಬೇಡಿ, ನಾವು ಜಮೀನು ಸರ್ವೆ ಮಾಡೋದಕ್ಕೆ ಬಿಡಲ್ಲ ಅಂತಾರೆ. ಆಗ ಅವರು ಇಲ್ಲ ನಾವು ಪರವಾಗಿರೋರು ಮಾಡ್ತೀವಿ, ನಾವು ಯಾರು ವಿರೋಧ ಇದ್ದಾರೆ ಅವ್ರದ್ದು ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನೋಟಿಫಿಕೇಶನ್ ಆಗಿರೋದು ಎಲ್ಲ ರೈತರು ಸೇರಾಗಿರೋದು 9600 ಎಕರೆ 26 ಹಳ್ಳಿಗೂ ಸೇರಾಗಿದೆ. ಅವ್ರದ್ದು ಮಾಡಿದ್ಮೇಲೆ ನಮಗೂ ತೊಂದರೆ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡಿದಾಗ ಅವರು ಅಧಿಕಾರಿಗಳು ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ, ಮತ್ತು ಪೊಲೀಸ್ನವರು ಸ್ವಲ್ಪ ದಬ್ಬಾಳಿಕೆಯಿಂದ ವರ್ತಿಸ್ತಿದ್ದಾರೆ. ಆಗ ನಾವು ಸ್ವಲ್ಪ ಸಣ್ಣ ಪುಟ್ಟ ವಾಗ್ವಾದ ಆಗಿದೆ. ಈಗ ಅದನ್ನು ಎದುರಿಸೋದಕ್ಕೆ ತಾವು ಹೆಂಗೆ ಸಿದ್ಧವಾಗಿದ್ದೀರಿ ಸರ್? ಮನೆ ಸ್ಥಿತಿಗತಿ ಎಲ್ಲ ಹೇಗಿದೆ? ಈ ಕೇಸು ಕಂಪ್ಲೇಂಟು ಇದು ಭಾಳ ತಮಗೆ ಹೋರಾಟ ಕಷ್ಟ ಅಂತ ಅನ್ಸೋದಿಲ್ವಾ?
ಸರ್ ನಮ್ಗೆ ಏನು ಕಷ್ಟ ಅನ್ಸೋದಿಲ್ಲ ಸರ್, ರೈತರಿಗೆ ಇದೇನು ಕಷ್ಟನೇ ಅಲ್ಲ. ಯಾಕಂದರೆ 498ನೇ ದಿನ ಇವತ್ತಿಗೆ ನಾವು ಹೋರಾಟ ಪ್ರಾರಂಭ ಮಾಡಿ ಅವತ್ತಿನ ದಿನ ಇವತ್ತುವರೆಗೂ ಕೇಸ್ ಆಗ್ತಾನೆ ಇದ್ದಾರೆ, ಎದುರಿಸ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಒಂದು ರೀತಿ ದೌರ್ಜನ್ಯಗಳು ನಡೀತಾನೆ ಇದೆ ರೈತರ ಮೇಲೆ. ಯಾವುದೇ ರೀತಿ ನಮ್ಗೆ ತೊಂದರೆ ಇಲ್ಲ. ಹೋರಾಟ ಮಾಡಿ ನಿಮ್ಮ ಜೊತೆಲಿ ನಾವಿರ್ತೀವಿ ಅಂತೇಳಿ ಹೇಳಿದವರು ಈ ನಿರಂತರ ಕಾನೂನು ಹೋರಾಟದಲ್ಲಿ ತಮ್ಮ ಜೊತೆಗಿರ್ತಾರ? ಹೌದು, ಇರ್ತಾರೆ ಸರ್. ಈಗಾಗಲೇ ಮೊನ್ನೆಲ್ಲ ಬಂದು ಅದನ್ನು ಏನು ಅವರು ನಮ್ಮ ಮೇಲೆ 307 ಕೇಸೆಲ್ಲ ಬುಕ್ ಮಾಡಿದ್ದಾರೆ, ಅದಕ್ಕೆಲ್ಲ ಆಗಾಗಲೇ ನಾವು ಅದಕ್ಕೆ ಬೇಲ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ಅರೆಸ್ಟ್ ಮಾಡೋದು ಅಥವಾ ತಮ್ಮನ್ನು ಬಂಧನ ಮಾಡೋದು ಈ ರೀತಿ ಆದರೆ ತಾವು ಇದನ್ನು ಹೇಗೆ ಎದುರಿಸ್ತೀರಿ ಅಥವಾ ಇದನ್ನು ತಾವು ಸಿದ್ಧರಾಗಿದ್ದೀರಾ? ಹೌದು ಸರ್, ಅವರು ಅರೆಸ್ಟ್ ಮಾಡಿ ಬಂಧನ ಮಾಡೋದನ್ನ ನಾವೇನು ಎದುರ್ಕೊಳ್ಳೋದಿಲ್ಲ, ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಮತ್ತು ದಬ್ಬಾಳಿಕೆಯಿಂದ ಬಂದಾಗ ನಾವೇನು ಈ ರೀತಿ ನಾವು 498 ದಿವಸದಿಂದ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಕೊಂಬಂದಿದ್ದೀವಿ. ಇನ್ನು ಮುಂದೆ ಏನಿದ್ರು ಕ್ರಾಂತಿನೇ. ಯಾಕಂದರೆ ಅವರು ಏಕಾಏಕಿ ನಮ್ಮ ರೈತರ ಭೂಮಿ ಮೇಲೆ ಬಲವಂತವಾಗಿ ಹೆಜ್ಜೆ ಇಡ್ತಾ ಇದ್ದಾರೆ. ನಾವು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ರೈತರ ಒಂದು ಮನವಿಗೆ ಅವ್ರು ಸ್ಪಂದಿಸ್ತಾ ಇಲ್ಲ. ನಾವು ಇನ್ನು ಮುಂದೆ ಏನಿದ್ರು ಕ್ರಾಂತಿನೇ ಸರ್. ನಾವು ಯಾವುದೇ ರೀತಿಯ ಇವರ ಒಂದು ದಬ್ಬಾಳಿಕೆ ದೌರ್ಜನ್ಯಕ್ಕೆ ಎದುರಲ್ಲ. ಒಂದು ವೇಳೆ ಅವ್ರು ಅರೆಸ್ಟ್ ಮಾಡಿದವ್ರು ನಾವೇನು ತಲೆನೇ ಕೆಡಿಸ್ಕೊಳ್ಳೋ ಬಗ್ಗೆ. ಸಾವಿರಾರು ಜನ ರೈತರು ಬಿಡದಿ ಪೊಲೀಸ್ ಸ್ಟೇಷನ್ ನುಗ್ಗಿ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಅಂತ ಹೇಳ್ತೀವಿ ಸರ್. ಇದು ಪ್ರಕರಣ ದಾಖಲಾದಂಥ A3 ಆರೋಪಿಯ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ನಾನು ರಂಜಿತ್ ಶೂರ್ಯ, ರಿಪಬ್ಲಿಕ್ ಕನ್ನಡ, ಬಿಡದಿ. ಕೊರೋನಾದಿಂದ ಶಿವಮೂರ್ತಿ ಅನ್ನೋರು ಕರೆ ಮಾಡಿದ್ದಾರೆ. ಶಿವಮೂರ್ತಿ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಳಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಸರ್, ಈಗ ರೈತರ ಮೇಲೆ ಬೇಕಾಬಿಟ್ಟಿ ಕೇಸ್ ಹಾಕೋದನ್ನ ಬಿಟ್ಟು ಅಲ್ಲಿ ಯಾರ ಅಭಿಪ್ರಾಯ ಎಷ್ಟು ರೈತರದ್ದು ಏನಿದೆ ಅಂತ ಹೇಳಿ ಒಂದು ಸರ್ಕಾರ ಆದೇಶನೇ ಹೊರಡಿಸಕ್ ತಯಾರಿಲ್ಲ. ಆದೇಶ ಹೊರಡಿಸ್ತೀವಿ ಅಂತ ರೈತರು ಎಷ್ಟು ಪರ್ಸೆಂಟೇಜ್ ಇದಾರಂತಲೂ ಅವ್ರಿಗೇನು ಅವ್ರ ಅಭಿಪ್ರಾಯನೂ ತಿಳ್ಸಕ್ ಜನರಿಗೆ ತಯಾರಿಲ್ಲ. ಸುಮ್ಮನೆ ಯಾವ್ದಾರ ಕೇಸ್ ಹಾಕಿ ರೈತರನ್ನ ಒಕ್ಕಲೆಬ್ಸೋದು ಸರಿಯಲ್ಲ. ಸಿಕ್ಕಾಪಟ್ಟಿ ಕೇಸ್ನಲ್ಲಿ ರೈತರನ್ನ ಸಿಲುಕಾಕಿ ಅವ್ರಿಗೆ ತೊಂದರೆ ಕೊಡೋದು ತುಂಬಾ ತೊಂದರೆ ಆಗುತ್ತೆ. ಒಂದು ದಿವಸ ಅಲ್ಲಿಂದ ಹಾಲು ಅಥವಾ ಹೈನುಗಾರಿಕೆ ಬಂದ್ ಮಾಡಿದ್ರಪ್ಪ ಅಂತಂದ್ರ ಅಲ್ಲಿರುವಂತ ಜನರಿಗೆ, ಬೆಂಗಳೂರು ಜನರಿಗೆ ಎಷ್ಟು ತೊಂದರೆ ಆಗುತ್ತೆ. ಅದನ್ನ ಒಂದು ಇದನ್ನ ರೈತರು ಒಕ್ಕಲಿಬ್ಸೋದು ಬೇಗನೆ ಸರ್ಕಾರ ಕೈ ಬಿಡ್ಬೇಕಂತ ನಮ್ದೊಂದು ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಶಿವಮೂರ್ತಿ ಅವರೇ. ನಾಗೇಶ್ ಅಂತ ಹೇಳಿ ಮತ್ತೊಬ್ರು ನಮ್ಮ ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹಾಸನದಿಂದ. ನಮಸ್ಕಾರ ನಾಗೇಶ್ ಅವರೇ. ನಾಗೇಶ್ ಅವರೇ, ಧ್ವನಿ ತಲುಪ್ತಾ ಇದೆಯಾ? ರೈಟ್, ಬಹುಶಃ ದೂರವಾಣಿ ಸಂಪರ್ಕ ಕಡಿತ ಆಗಿದೆ. ಒಂದು ರೀತಿಯಲ್ಲಿ ಮಿಕ್ಸ್ಡ್ ಒಪಿನಿಯನ್. ಒಂದು ಕಡೆ ಸರ್ಕಾರ ಮಾಡ್ತಿರೋದು ಕರೆಕ್ಟ್ ಇದೆ, ಬೆಂಗಳೂರು ಬರ್ಡನನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ, ಮತ್ತೊಂದು ಕಡೆಯಲ್ಲಿ ರೈತರ ವಿರೋಧವಾಗಿ ಏನೂ ಕೆಲಸಗಳು ಸರ್ಕಾರದಿಂದ ಆಗಬಾರ್ದು ಅಂತ ಹೇಳಿ ವೀಕ್ಷಕರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಂದನ್ ಗೌಡ ಅಂತ ಹೇಳಿ ಮತ್ತೊಬ್ರು ನಮ್ಮ ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಚಂದನ್ ಗೌಡ ಸರ್, ಧ್ವನಿ ತಲುಪ್ತಾ ಇದೆಯಾ? ಹಾ ಸರ್, ಹೇಳಿ. ಅಲ್ಲ ಮೇಡಮ್, ಈಗ ನಂದು ಭೂಮಿ ಐತೆ ಅಂತ ತಿಳ್ಕೊಡ್ರಲ್ಲಿ. ಈಗ ನಾನು ಇರೋದು 2 ಎಕರೆ ಐತೆ ಅಲ್ಲಿ. ಈಗ 2 ಎಕರೆನ ಅವ್ರ ಮುಟ್ಗೋಲ್ ಹಾಕೊಂಡ್ಬಿಟ್ರಂದ್ರೆ ಕೊಟ್ರೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಜೀವನ ಹೆಂಗೆ ಮೇಡಮ್? ಅದು ಪರಿಹಾರ ಕೊಡ್ತೀವಿ ಅಂತ ಹೇಳ್ತಿದಾರಲ್ಲ ಸರ್. ಪರಿಹಾರ ತಗೊಂಡಿವಿ ಮೇಡಮ್, ರೊಕ್ಕ ಬೇಕಾಗತ್ತೆ ಅದನ್ನ. ಹಾಂ, ಅಲ್ಲ ಭೂಮಿ ರೊಕ್ಕ ನಿಲ್ಲಲ್ಲ ಮೇಡಮ್, ಭೂಮಿ ಇರ್ತದೆ ನಮ್ಮ ಹತ್ರ. ಹಿಂದೆ ನಮ್ಮ ಅಜ್ಜ ಮುತ್ತಜ್ಜ ಮಾಡಿದ ಭೂಮಿ ಅದು ಇರ್ತದೆ. ಬಟ್ ಅಧಿಕಾರಿಗಳ ಮೇಲೆ ಹಂಗಂತ ಹಲ್ಲೆ ಮಾಡ್ಲಿಕ್ಕೆ ಹೋಗಿ ತಪ್ಪು ಅಂತ ಸರ್ಕಾರದವ್ರು ಹೇಳ್ತಿದ್ದಾರೆ, ಅದಕ್ಕೆ ರೈತರ ಮೇಲೆ ಕೇಸು ಅಂತ. ಇಲ್ಲ, ಅವ್ರೇನು ಅಡ್ಡಿ ಹಲ್ಲೆ ಅಂತ ಅನ್ಸಂಗ್ ಕಾಣೋದಿಲ್ಲ ನಾವು ನೋಡಿದ ಪ್ರಕಾರ. ಏನ್ರಿ, ಅವ್ರು ಬೇಡ ಅಂದ್ರು ಮಾಡಕ್ ಬಂದ ರೈತರಿಗೆಲ್ಲ. ಆದ್ರೂ ಮೇಡಮ್ ಅವರ ರೈತರ ಮೇಲೆ ಇಂಥ ದಬ್ಬಾಳಿಕೆ ಮಾಡೋದು ತಪ್ಪು ಸರ್ಕಾರದ್ದು. ರೈಟ್ ಸರ್, ರೈಟ್. ಧನ್ಯವಾದ ಸರ್, ರಿಪಬ್ಲಿಕ್ ಕನ್ನಡ ಕರೆ ಮಾಡಿದ್ದಕ್ಕೆ. SR ದೊಡ್ಡಯ್ಯ ಅಂತೇಳಿ ಮತ್ತೊಬ್ಬರು ಕರೆಯಲಿದ್ದಾರೆ. ನಮಸ್ಕಾರ SR ದೊಡ್ಡಯ್ಯ ಅವರೇ. ಸರ್ ನಮಸ್ಕಾರ. ಹೇಳಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಏನೂ ಇಲ್ಲ, ಈ ರೈತರ ಮೇಲೆ ದೌರ್ಜನ್ಯ ಮಾಡೋದು ಬಹಳ ತಪ್ಪು ಸರ್. ಹೇಳಿ. ಇರೋ ಜಮೀನೆಲ್ಲನ ಬರೀ ರೈಲ್ವೆ ರೋಡು, ಮೇನ್ ರೋಡು, ಕರೆಂಟ್ ಲೈನ್ಗೂ ಈ ಫ್ಯಾಕ್ಟ್ರಿಗೂ ಹೋಗ್ತಾ ಇದೆ. ಇರೋ ಜಮೀನೆಲ್ಲ ರೈತರದು. ಇದನ್ನು ಬಡಪಾಯಿ ರೈತರು ಬಿಡಿದೆ ಈ ಅರ್ಧ ಎಕರೆನೋ 1 ಎಕರೆ 2 ಎಕರೆನೋ ಕಟ್ಕೊಂಡು ತೋಟ ಬೆಳೆಸಿ 100 ವರ್ಷ ಅವ್ರನ್ನ ಗಿಡ ಕಡ್ದು ಅದನ್ನ ಫ್ಯಾಕ್ಟ್ರಿ ಮಾಡ್ತೀವಿ, ನಾವು ಸಿಟಿ ಮಾಡ್ತೀವಿ ಅಂದ್ರೆ ತೊಂದ್ರೆ ಅಲ್ವಾ ಸರ್ ರೈತರಿಗೆ? ತಿರ್ಗಾ ಇವರು ಬರೇ ಬೆಂಗಳೂರು ಸಿಟಿ ಬೆಳ್ಸಕ್ ಹೋಗ್ತಾರೆ ಹೊರತು ಬರೇ ಈ ಇದು ಗ್ರಾಮೀಣ ಪ್ರದೇಶ ಇಂಪ್ರೂವ್ ಮಾಡ್ತಾ ಇಲ್ವಲ್ಲ. ಈ ತರ ಮಾಡ್ತಾರೆ. ಇದು ಬಹಳ ದೊಡ್ಡ ತಪ್ಪು. ಪೊಲೀಸರು ದೌರ್ಜನ್ಯ ಮಾಡ್ತಾರೆ.
ಅವರು ಮಾಡದೇ ಇದ್ರೆ ಸುಮ್ಮನೆ ಬಂದ್ರೆ ಯಾರನ್ನು ಪರ್ಕೆ ಸೇವೆ ಇನ್ನೊಂದ್ ಸೇವೆ ರೈತರು ಎತ್ಕೊಳ್ಳಲ್ಲ. ನೋಡ್ರಿ ಅವರೊಬ್ಬ ಪೀಸಿನ ಜಪೇದಾರರು ಎಷ್ಟು ಕಡತ್ತಾಗೆ ವಾರ್ನ್ ಮಾಡ್ತಾವನೆ ಅಲ್ಲಿ ಕಾರ್ ಹತ್ರ, ನೀವು ನೋಡ್ತಾ ಇದ್ದೀರಾ. ಅವ್ರು ಆತರ ಮಾಡಿದಾಗ ರೈತರು ಪಾಪ ಒಂದು ಮೊಗ ಬೆಳೆಸಂಗೆ ಒಂದ್ ಗಿಡ ಬೆಳೆಸ್ಬೇಕಾದ್ರೆ ಅಲ್ಲೂರ ಒಂದ್ ಮೊಗ ಬೆಳೆಸಿ ಮಧ್ಯ 10 ವರ್ಷಕ್ಕೆ 20 ವರ್ಷಕ್ಕೆ ಕತ್ತರಿಸಾಕಿರೆ ಅದೇ ತರ ಅಲ್ಲೂರ ಒಂದು ಗಿಡ ಬೆಳೆಸಿದ್ದು. ನಾನು ಫುಲ್ ರೈತ, ಇವು ಕಪ್ಲೆ ಹೊಡೆದು ಗದ್ದೆಗೆ ಇದ್ದೀರಾನು. ನಾನು ಹಿಂದೆ ನಾವು ಅಪ್ಪದ ಜೊತೆಲೆ ಕಪ್ಲೆ ಅಂದ್ರೆ ಈ ಬಾನಿ ಚರ್ಮದ್ದು ಲೆದರ್ನಾಗೆ ನೀರೆತ್ತಿ ಗದ್ದೆಗೆ ಹೊಡೆದಿದ್ದೀನಿ ನಾನು, ಅಂತ ರೈತ. ಇದೆಲ್ಲ ಬಹಳ ತಪ್ಪು ಸರ್. ಬರೇ ಈ ಎಲ್ಲ ಸಿಟಿಗೂ ಅದಕ್ಕೂ ಇದಕ್ಕೂ ಫ್ಯಾಕ್ಟ್ರಿಗೂ ಬಿಡದೆ ಇದಕ್ಕೋ ಹೋಗ್ಬಿಟ್ರೆ ಪಾಪ ಜಮೀನ್ ಹೆಂಗ್ ಮಾಡ್ತಾರೆ ಸರ್, ರೈತರು ಎಲ್ಲಿ ಸಿಗ್ತಾರೆ? ಅವ್ರು ಅಂತವ್ರು ಮಾಡ್ಬೇಕಾದ್ರೆ ಈ DK ಶಿವಕುಮಾರ್ದು ಸಿದ್ದರಾಮಯ್ಯ ರಾಜಕೀಯ ಐತಲ್ಲ ಅವ್ರದ್ದು ಮೊದ್ಲು ಅಕ್ವೈರ್ ಮಾಡ್ಕೊಬಿಡ್ಲಿ. ಅವ್ರದ್ದು ರಾಜಕೀಯದವ್ರದ ಮೊದ್ಲು ಅಕ್ವೈರ್ ಮಾಡ್ಕೊಂಬ್ಲಿ. ಅವರು ಎಷ್ಟು ಸಾವಿರಾರು ಎಕರೆ ಐತೆ, ಇಲ್ಲಿ ರೈತರದು ಅರ್ಧ ಎಕರೆ 20 ಕುಂಟೆ 30 ಕುಂಟೆ ಇರೋದಕ್ಕೆ ಬಂದು ಇವ್ರು ಈ ತರ ಮಾಡಿದ್ರೆ ಅದು ನ್ಯಾಯನೇ? ಅವರು ಇದು ಅವ್ರ ಮೇಲೆ ಪರಿಣಾಮ ಬೇರೆ ಬೀರ್ತೈತೆ, ಈ ಶಾಪ ಅವ್ರಿಗೆ ತೋರಿಸ್ತೈತೆ. ಓಕೆ, ಥ್ಯಾಂಕ್ ಯು ದೊಡ್ಡಯ್ಯ ಅವರೇ.